ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಇವಾಗ ವಾರಣಾಸಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಫ್ಲೈಟ್ ಬುಕ್ ಮಾಡಿದ್ದೀವಿ. ಸೊ ಇವಾಗ ಫ್ಲೈಟ್ ಬಂದು ನಮಗೆ 5 o'clock ಇದೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 1:30 ಆಗಿದೆ. ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ 2 hours ಬಿಫೋರ್ ಇರಬೇಕಲ್ವ, ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ, ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಸ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಜೊತೆ ನೀವು ವಾರಣಾಸಿ ಹಾಗೆ ಅಯೋಧ್ಯ ಎಲ್ಲ ನೋಡ್ಕೋಬೋದು. ಈ ವಿಡಿಯೋನ ಪೂರ್ತಿ ನೋಡಿ. ಎಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ಇನ್ನು ಹೊರಡ್ಬೇಕು. ಇವಾಗ ಕ್ಯಾಬ್ ಬುಕ್ ಮಾಡಿದ್ದಾರೆ, ಮಂಜೂರು ಬರುತ್ತೆ, ಹೋಗಬೇಕು. ನೋಡಿ ಎಲ್ಲರೂ ರೆಡಿ ಆಗಿದ್ದೀವಿ. ಬನ್ನಿ ಈಗ ಹೋಗೋಣ. ಕ್ಯಾಬ್ ಬುಕ್ ಮಾಡಿದ್ರು, ಮಂಜೂರು ಬಂದಿದೆ. ಇವಾಗ ಹೋಗೋಣ ನಾವು. ಸೊ ಹೋಗೋ ಮುಂಚೆ ಈ ವಿಡಿಯೋದಲ್ಲಿ ನಿಮಗೆ ಮಂಜು ಪೇರೆಂಟ್ಸ್ ಹಾಗೆ ಅವ್ರ ಅಣ್ಣ ಅತ್ತಿಗೆ ಅವರೆಲ್ಲರೂ ಕಾಣಿಸ್ತಾರೆ. ಸೊ ಇಡೀ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರೋವಂತಹ ವ್ಲಾಗು. ಫಸ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು. ಈ ಥರ ಅತ್ತೆ ಮಾವ ಅವ್ರ ಜೊತೆ ಎಲ್ಲ ಹೋಗಿರೋದು ಇದೇ ಫಸ್ಟ್ ಟ್ರಿಪ್. ನಾನು ಒಂದು 5 yearsಯಿಂದನೂ ಎಲ್ಲಿಗೂ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇದೊಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಹೋಗಿದ್ದನ್ನು. ನಾವು ನಮ್ಮ ಮನೆಯಿಂದ ಅವ್ರ ಮನೆ ಹತ್ರ ಹೋಗಿಬಿಟ್ಟು ಅಲ್ಲಿ ನಮ್ಮ ಮಾವ ಅವ್ರನ್ನ ಪಿಕಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸೊ ತುಂಬಾ ಖುಷಿಯಾಗಿ ಹೋಗ್ತಾ ಇದ್ವಿ. ಸಡನ್ನಾಗಿ ಏನೋ ಒಂದು ಬಂದುಬಿಡ್ತು, ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ತುಂಬ ಅಪ್ಸೆಟ್ ಆಗಿಬಿಟ್ವಿ ಮಧ್ಯದಲ್ಲಿ. ಇನ್ನೇನು ಹೋಗ್ತಾ ಇರೋ ಟೈಮ್ಗೆ ಆ ಥರ ಒಂದು ನ್ಯೂಸ್ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ. ಸೊ ಆ ಥರ ಎಲ್ಲ ಆಗಿಬಿಡ್ತು. ಫುಲ್ಲು ಡಿಸಪಾಯಿಂಟ್ ಆಗಿ ಎಲ್ಲ ಮನೆಗೆ ಬಂದ್ವಿ. ಹೇಳ್ತೀನಿ, ತುಂಬ ಬಿಗ್ ಸ್ಟೋರಿ ಇದೆ ಅದೆಲ್ಲ. ಅಕ್ಕ ಎಲ್ಲಿ? ಅಕ್ಕ ಹಿಂದೆ ಕಡೆ ಕಾರಲ್ಲಿ ಬರ್ತಾ ಇದ್ದಾರೆ. ಮೀಮಿ ಬ್ಯಾಡ್ ನ್ಯೂಸ್ ಅಂದರೆ ಬೇರೆ ಏನೂ ಅಲ್ಲ. ಸೊ ಸಡನ್ನಾಗಿ ಮನೆ ಬಿಟ್ಟು ಒಂದು 10 minutes ಆಯಿತು. ಆಗೋ ಅಷ್ಟರಲ್ಲಿ ಫ್ಲೈಟ್ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂತು ಅಂತ ನಮ್ಮ ಬಾವ ಅವರು ಕಾಲ್ ಮಾಡಿದ್ರು ಮಂಜು ಅವ್ರಿಗೆ. ನಾವು ಬೇರೆ ಕಾರಲ್ಲಿ ಇದ್ವಲ್ಲ. ಸೊ ಮಂಜು ಅವ್ರು ಕಾಲ್ ಮಾಡೋಷ್ಟರಲ್ಲಿ ಸಡನ್ನಾಗಿ ಒಂಥರ ಬ್ಲ್ಯಾಂಕ್ ಆಗಿಬಿಟ್ವಿ. ಏನು ಈ ಥರ ಆಗೋಯ್ತು, ದೇವ್ರು ಯಾಕೆ ಈ ಥರ ಮಾಡಿಬಿಟ್ರು, ಇನ್ನೇನು ಸ್ವಲ್ಪ ಆಗಿದ್ದಿದ್ರೆ ಇನ್ನೊಂದು 2 hours ಹೋಗಿದ್ದಿದ್ರೆ ನಾವು ಹೋಗ್ಬಿಡ್ತಾ ಇದ್ವಲ್ಲ ಅಲ್ಲಿಗೆ ಅಂತ ಅನ್ನಿಸ್ತಾ ಇತ್ತು. ಏನಪ್ಪ ಹಿಂಗಾಗೋಯ್ತು ಅಂತ. ಸೊ ಎಲ್ಲರೂ ಅಲ್ಲಿಂದ ನಮ್ಮ ಬಾವ ಅವ್ರ ಮನೆಗೆ ಹೋದ್ವಿ. ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಅವರು ಮಂಜು ಅವರು ಮತ್ತು ಫ್ಲೈಟ್ನ ಬೇರೆ ಶೆಡ್ಯೂಲ್ ಮಾಡಿಸ್ಕೊಂಡ್ರು ಮತ್ತೆ. ಆದರೆ ನಾವು ಈ ಸರಿ ಏನಾಗ್ಬಿಡ್ತು, ನಮ್ಮ ಪ್ಲ್ಯಾನ್ ಇದ್ದಿದ್ದೇ ಬೇರೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಫಸ್ಟು ವಾರಣಾಸಿ ಹೋಗಿ ಆಮೇಲೆ ಅಲ್ಲಿಂದ ನಾವು ಕಾರ್ ಬುಕ್ ಮಾಡಿಕೊಂಡು ಅಯೋಧ್ಯೆಗೆ ಹೋಗಿ ಬರೋಣ ಅಂತ ಇತ್ತು. ಸೊ ದೇವ್ರು ಏನು ಪ್ಲ್ಯಾನ್ ಮಾಡಿದ್ರು ಅಂದರೆ, ಹೇಳ್ತಾರಲ್ವ ಎಲ್ಲದಕ್ಕೂ ಏನೋ ಒಂದು ರೀಸನ್ ಇರುತ್ತೆ ಅಂತ. ತುಂಬ ಅರ್ಥ ಆಗ್ಬಿಡ್ತು ಅವತ್ತು ನಮಗೆ. ಓಕೆ, ನಾವು ಅಂದ್ಕೊಳ್ಳೋದೇನು ನಡೆಯಲ್ಲ. ಸೊ ಈ ಥರ ಪ್ರಾಪರಾಗಿ ಒಂದು ಇದ್ರಲ್ಲಿ ಹೋಗಬೇಕು ಅಂತ ದೇವರು ಫಸ್ಟೇ ಬರ್ಬಿಟ್ಟಿರ್ತಾರೆ. ಸೊ ಇದೊಂದು ತುಂಬಾ ಚೆನ್ನಾಗಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಏನಂತಂದರೆ, ಸೊ ನಾವು ಫಸ್ಟು ಇವಾಗ ಅಯೋಧ್ಯ ಬುಕ್ ಮಾಡ್ಕೊಂಡ್ವಿ. ಲಕ್ನೋಗೆ ಹೋಗಿ ಅಲ್ಲಿಂದ ಮತ್ತೆ ನಾವು ಅಯೋಧ್ಯೆಗೆ ಕಾರ್ ಬುಕ್ ಮಾಡ್ಕೊಂಡು ಹೋಗಿದ್ದಂಥದ್ದು. ಎಲ್ಲರಿಗೂ ಗೊತ್ತಿರೋದೆ ಅಲ್ವಾ, ಒಂದು ಲಾಸ್ಟ್ ಡಿಸೆಂಬರಲ್ಲಿ ಇಂಡಿಗೋ ಫ್ಲೈಟ್ಸ್ ಎಲ್ಲ ಸಡನ್ನಾಗಿ ಕ್ಯಾನ್ಸಲ್ ಆಗ್ತಾಯಿತ್ತು ಆ ಥರ ಎಲ್ಲನೂ. ಸೊ ಆ ನ್ಯೂಸ್ ಎಲ್ಲ ಕೇಳಿದಾಗ ನಾವು ಹೋಗ್ತೀವ ಇಲ್ವಾ ಅಂತ ಒಂದು ಟೆನ್ಷನ್ ಇರ್ತಾಯಿತ್ತು. ಸೊ ಹೋಗೋ ದಿನ ಬಂತಲ್ವ, ಓಕೆ ಬಿಡು ಏನು ಕ್ಯಾನ್ಸಲ್ ಇನ್ನಿರಲ್ಲ ಅಂದ್ಕೊಂಡ್ವಿ. ಸಡನ್ನಾಗಿ ಈ ಥರ ಎಲ್ಲ ಗೊತ್ತಾದ್ಮೇಲೆ ಒಂಥರ ಅಲ್ಲಿ ಅವತ್ತು ಏರ್ಪೋರ್ಟ್ಗೆ ಹೋಗಿ ಕ್ಯಾನ್ಸಲ್ ಆಗಿ ಮತ್ತೆ ರಿಟರ್ನ್ ಆಗಿರ್ತಾರಲ್ವ, ಅಂಥವ್ರ ಪರಿಸ್ಥಿತಿ ಏನಪ್ಪ ಅಂತ ಅನ್ನಿಸ್ತು ಅವತ್ತು ನಮಗೆ. ಆ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಈ ಥರ ಎಲ್ಲ ಆಗಿದ್ದು. ನಾವು ಫಸ್ಟ್ ಟೈಮ್ ಬೇರೆ ಹೋಗ್ತಾ ಇದ್ವಿ ವಾರಣಾಸಿಗೆ. ತುಂಬ ಖುಷಿಯಾಗಿತ್ತು. ವಾರಣಾಸಿಯಲ್ಲಿ ಲ್ಯಾಂಡ್ ಆಗೋಕ್ಕಾಗಲ್ಲ, ಇದು ಫಾಗ್ ಇರುತ್ತೆ ತುಂಬ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿದ್ದು ನಮಗೆ. ಸೊ ನೆಕ್ಸ್ಟ್ ಇನ್ನೇನಪ್ಪ ಮಾಡೋದು, ಇಷ್ಟೇನಾ ಅಂತ ಸ್ವಲ್ಪ ಬೇಜಾರಾಗಿದ್ದಾಗ ಮತ್ತೆ ಇವ್ರು ಮಂಜು ಅವರು ನಮ್ಮ ಭಾವ ಏನು ಮಾಡಿದ್ರಂದರೆ, ಫಸ್ಟ್ ನಾವು ಲಕ್ನೋಗೆ ಬುಕ್ ಮಾಡ್ಕೊಂಬಿಡೋಣ ಅಂತ ಲಕ್ನೋಗೆ ಬುಕ್ ಮಾಡೋಕ್ಕೆ ನೋಡಿದ್ರು. ಸೊ 7ಗೆ ನಮಗೆ ಮತ್ತೆ ಫ್ಲೈಟ್ ಇದೆ ಅಂತ ಹೇಳಿದ್ರು. ತುಂಬ ಖುಷಿಯಾಗಿಬಿಡ್ತು. ಮತ್ತೆ ಹೋಗ್ಲಿ ಬಿಡು, ಫಸ್ಟು ಅಯೋಧ್ಯೆ ನೋಡಿಕೊಂಡು ಮತ್ತೆ ವಾರಣಾಸಿ ಬಂದು
ಅಲ್ಲೆಲ್ಲ ನೋಡಿಕೊಂಡು ಫ್ಲೈಟ್ ಮತ್ತೆ ರಿಟರ್ನ್ ಆಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಅದಕ್ಕೆ ಮುಂಚೆ ನಮ್ಮ ಪ್ಲ್ಯಾನ್ ಏನಿತ್ತು ಅಂತಂದರೆ ಫಸ್ಟ್ ವಾರಣಾಸಿ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಕ್ಯಾಬ್ ಮಾಡಿಕೊಂಡು ಅಯೋಧ್ಯೆ ನೋಡಿಕೊಂಡು ಮತ್ತೆ ಕ್ಯಾಬಿಂದ ಮತ್ತೆ ವಾರಣಾಸಿ ಬಂದು ಅಲ್ಲಿಂದ ಮತ್ತೆ ಫ್ಲೈಟ್ ಬರಬೇಕಿತ್ತು. ಸ್ವಲ್ಪ ರಿಸ್ಕ್ ಅಂತಲೇ ಇತ್ತು ಅಲ್ವಾ, ಇದು ಒಂದು ಸ್ವಲ್ಪ ಟೆನ್ಷನ್ ಇತ್ತು. ಆದರೆ ದೇವರು ಎಂಥ ಒಂದು ಒಂಥರ ಚೇಂಜ್ ಮಾಡಿಬಿಟ್ರು ನೋಡಿ, ನಮ್ಮ ಕಷ್ಟನೆಲ್ಲನೂ ಫಸ್ಟೇ ಚೇಂಜ್ ಮಾಡ್ದಂಗೆ ಅನ್ನಿಸ್ತು. ಸೊ ಈ ಥರ ಯಾಕೆ ಮಾಡ್ತೀರಾ, ರಿಸ್ಕ್ ಆಗುತ್ತಲ್ವ ನಿಮಗೆ, ಫಸ್ಟು ಅಯೋಧ್ಯೆಗೆ ಹೋಗಿ ಆಮೇಲೆ ಅಲ್ಲಿಂದ ಇಲ್ಲಿಗೆ ಬನ್ನಿ ಅನ್ನೋ ಥರ ನಮಗೆ ದೇವರು ಒಂಥರ ದಾರಿ ಮಾಡಿಕೊಟ್ರು. ಮಿನಿ ಅಂತೂ ತುಂಬಾ ಖುಷಿಯಾಗಿದ್ಲು. ಅವಳಿಗೆ ಯಾವಾಗೂ ಈ ಥರ ಆಚೆ ಹೋಗ್ತಾ ಇರಬೇಕು, ಹೊಸ ಜನನ ನೋಡ್ತಾ ಇರಬೇಕು, ಆ ಥರ ಇಷ್ಟ ಅವಳಿಗೆ. ಯಾವಾಗೂ ಆಚೆ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಅವಳಿಗೂ ಬೇಜಾರಾಗುತ್ತಲ್ವ, ಮನೆಯಲ್ಲಿ ನಾನು ಅವಳು ಮಾತ್ರ ಇರ್ತೀವಲ್ಲ, ಸ್ವಲ್ಪ ಬೇಜಾರಿಗೆ ಅವಳು ಆ ಥರ ಯಾರನ್ನಾದ್ರೂ ನೋಡೋ ಅಷ್ಟರಲ್ಲಿ ತುಂಬ ಎಕ್ಸೈಟ್ ಆಗಿಬಿಡ್ತಾಳೆ. ಸೊ ಇವಾಗ ಇಲ್ಲಿ ಊಟ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಸ್ವಲ್ಪ ತಿಂದಿರ್ಲಿಲ್ವಲ್ಲ, ಮಧ್ಯಾಹ್ನ ತಿಂದಿದ್ದು ಅಷ್ಟೇ. ಮತ್ತು ಏರೋಪ್ಲೇನಲ್ಲಿ ಮತ್ತೆ ಕೇಳಿದ್ರೆ ಏನಾದರೂ ಫ್ಲೈಟಲ್ಲಿ ಊಟ ಅಂತ ಹೇಳಿಬಿಟ್ಟು ಅಲ್ಲಿ ಸಿಗುತ್ತೆ, ಏನು ಮ್ಯಾಗಿ ಆ ಥರ ಎಲ್ಲ ಸಿಗುತ್ತೆ. ಸೊ ಊಟ ತಿನ್ನಿಸೋದು ಬೇರೆ ಅಂತ ಹೇಳಿ ಊಟ ತಿನ್ನಿಸ್ಕೊಂಡು ಇವಾಗ ಫ್ಲೈಟ್ಗೆ ಬಂದ್ವಿ. ಮಕ್ಕಳಿಗೆಲ್ಲ ಹಿಂದೆನೇ ಇರಬೇಕು ಅಂತ, ಎಕ್ಸಿಟ್ ಹತ್ರ ಇರಬೇಕು ಅಂತ ಹೇಳಿಬಿಟ್ಟು ಹಿಂದೆ ನಮಗೆಲ್ಲ ಸೀಟ್ ಕೊಟ್ಟಿದ್ರು. ಸೊ ತುಂಬ ಖುಷಿ ಇತ್ತು, ಒಬ್ಬೊಬ್ರಿಗೆ ಒಂದೊಂದು ಕಡೆ ಸಿಕ್ಕಿತ್ತು. ಒಂದೇ ಹತ್ರ ಇದ್ರಲ್ಲ ಮಕ್ಕಳು, ಅವರು ತುಂಬ ಎಂಜಾಯ್ ಮಾಡಿದ್ರು ಒಂದೇ ಹತ್ರ. ಮೇಲೆಗೆ ಹೋಗ್ತಾ ಇದೆ ಮಿನಿ. ಹೆಂಗೆ ಕೊಡ್ತಾರೆ ಎಕ್ಸ್ಪ್ರೆಷನ್ ಅಂತ. ಭಯ ಇಲ್ವಾ ಇಬ್ಬರಿಗೂ ಭಯ ಇಲ್ವಾ? ತಗೊಂತೀನಿ ನೋಡೋಣ ಹೆಂಗೆ. ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಏನಾಗ್ತದೆ ಬೀಳಿಂತ ಇದೆಯಾ? ಮಗು ಇದೆಯಾ? ಮಿಮಿ ನಾನು ಮಿನಿ ಇದೇ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇರೋದು. ಈ ಎಕ್ಸ್ಪೀರಿಯೆನ್ಸ್ ಒಂಥರ ಚೆನ್ನಾಗಿತ್ತು. ಮಿನಿದು ಫಸ್ಟ್ ಟೈಮ್ ಅಲ್ವಾ, ನಂದು ಫಸ್ಟ್ ಟೈಮ್ ಆಗಿರೋದಕ್ಕೆ ನಾನಂತೂ ತುಂಬ ನರ್ವಸ್ ಆಗಿದ್ದೆ. ತುಂಬ ಭಯ ಆಗ್ತಾಯಿತ್ತು, ಯಾಕೋ ಗೊತ್ತಿಲ್ಲ. ತುಂಬ ಇನ್ಸಿಡೆಂಟ್ಸ್ ಎಲ್ಲ ನೋಡ್ತಾ ಇರ್ತೀವಲ್ಲ, ಅದೊಂಥರ ಭಯ ಮನಸ್ಸಲ್ಲಿ ಇತ್ತು, ಹೆಂಗಿರುತ್ತೋ ಏನೋನಪ್ಪ ಅಂತ. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಇವಾಗ ಲಕ್ನೋಗೆ ರೀಚ್ ಆಗಿದ್ದೀವಿ. 9:30 ಆಯಿತು. ಸೊ ಬೆಂಗಳೂರು ಟು ಲಕ್ನೋಗೆ ಒಂದು 2.5 ಅವರ್ಸ್ಗೆಲ್ಲ ರೀಚ್ ಆಗಿತ್ತು. ಲಕ್ನೋ ಏರ್ಪೋರ್ಟ್ ಗೈಸ್ ಇದು. ಏನದು? ಫೋಟೋ ಎಲ್ಲ ತಗೊತಾ ಇದ್ದಾರೆ. ವಾವ್,
ಆಮೇಲೆ ಇಟ್ಟಿದ್ದಾರೆ. ಇವಾಗ ಎಲ್ಲಿಂದ ಎಲ್ಲಿಗೆ ಹೋಗೋದು? ಗಾಯ್ಸ್ ಎಷ್ಟು ಮಂಜಿದೆ. ನಾಟ್ ಇವನ್ ಇಮ್ಯಾಜಿನ್ ಗೈಸ್ ಹೌ ಮಚ್ ಇಟ್ ಈಸ್ ಅಂತ. ಫ್ಲೈಟಲ್ಲೂ ನಾರ್ಮಲ್ ಇತ್ತು ಮತ್ತು ಏರ್ಪೋರ್ಟಲ್ಲೂ ತುಂಬ ನಾರ್ಮಲ್ ಆಗೇ ಇತ್ತು, ಏನು ಅಷ್ಟು ಚಳಿ ಆಗ್ತಾ ಇರಲಿಲ್ಲ. ಒನ್ಸ್ ನಾವು ಎಕ್ಸಿಟ್ ಆದ್ವಿ ಅಷ್ಟೇ ತುಂಬಾ ಚಳಿ ಇತ್ತು. ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಇಷ್ಟೊಂದು ಚಳಿನ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚಳಿ ಇರುತ್ತೆ ಅಂತ. ಸೊ ನೈಟ್ ಇವಾಗ ಇಷ್ಟೊಂದು ಮಂಜಿತ್ತು. ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಾವು ಅಯೋಧ್ಯೆ ಹೋಗೋದಕ್ಕೆ. ಸೊ ಅದಕ್ಕೂ ಮುಂಚೆ ಊಟ ಮಾಡಿರಲಿಲ್ವಲ್ಲ, ಹಾಗಾಗಿ ಇಲ್ಲಿ ಊಟ ಮಾಡೋಕ್ಕೆ ಬಂದ್ವಿ. ನಾರ್ತ್ ಇಂಡಿಯಾದಲ್ಲಿ ನಾರ್ತ್ ಫುಡ್ ಫಸ್ಟ್ ಟೈಮ್ ತಿಂತಾ ಇದ್ದೀವಿ. ನೋಡಿ ಗೈಸ್ ಫಾಗ್ ಎಷ್ಟಿದೆ ಅಂದರೆ, ಇವಾಗ ಟೈಮ್ ಎಷ್ಟಾಗಿದೆ ಮಂಜು? 12 ಮೇಲೆ ಆಗಿದೆ. ಊಟ ಮಾಡಿಕೊಂಡು ಬಿಟ್ಟಿದ್ದೀವಿ. ವಾಟ್ ದ ಹೆಲ್ ಭಯ ಆಗುತ್ತಪ್ಪ ನನಗೆ. ಹಂಗಲ್ಲ ರೀ, ಎಷ್ಟು ಫಾಗ್ ಇದೆ ನೋಡ್ರಿ. ಬಾಯಲ್ಲಿ ಈ ಥರ ಹೋಗ್ತಾ ಇದ್ರೆ ಹೊಗೆನೇ ಬರ್ತಾ ಇದೆ ಗೈಸ್. ಜಾಸ್ತಿ ಮಾತಾಡೋಣ, ಮಲಗಿಲ್ಲ. ಏನು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ನಾವು ಹೋಗ್ತಾ ಇದ್ರೆ. ನೋಡ್ತಾ ಇದ್ದೀರಲ್ವ ನೀವು. ಸೊ ನೈಟ್ ಟೈಮ್ ಮಾತ್ರ ಯಾರು ಜರ್ನಿ ಮಾಡೋಕ್ಕೆ ಹೋಗಬೇಡಿ, ನನಗೆ ಕೇಳೋ ಥರ ಆದರೆ. ಇನ್ನು ಬೇರೆ ಆಪ್ಷನ್ ಇರಲಿಲ್ಲ ನಮಗೆ, ಹಾಗಾಗಿ ಹೋಗ್ತಾ ಇರೋದಷ್ಟೇ. ಇಲ್ಲಾಂದರೆ ನಾವಂತೂ ನಿಜವಾಗ್ಲೂ ನೈಟ್ ಟ್ರಾವೆಲ್ಗೆ ಹೋಗ್ತಾ ಇರಲಿಲ್ಲ. ಆವಾಗ ಅನ್ನಿಸ್ತು ಕ್ಯಾನ್ಸಲ್ ಮಾಡಿ ಒಳ್ಳೆಯದೇ ಆಯಿತು ಅಂತ. ಇವಾಗ ಕಾರಲ್ಲಿ ಹೋಗೋದಕ್ಕೆ ಕಾಣಿಸ್ತಾ ಇಲ್ಲ ಅಂತಂದರೆ ನಮ್ಮ ಮೇಲೆಗಡೆ ಫ್ಲೈಟಲ್ಲಿ ಬರೋದು ಹೇಗಿರುತ್ತೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅವಾಗ ಒಳ್ಳೆಯದು ಅಂತ ಅನ್ನಿಸ್ತಾ ಇತ್ತು. ಪಾಪ ಅವ್ರೂ ಏನೂ ಮಾಡೋಕ್ಕಾಗಲ್ಲ, ಫ್ಲೈಟ್ ಅವ್ರ ಕಂಡೀಷನ್ ಆ ಥರ ಇರುತ್ತೆ. ಸೊ ಕ್ಯಾನ್ಸಲ್ ಆಯಿತು ಅಂತ ನಾವು ಅವಾಗ ಸಮಾಧಾನ ಮಾಡ್ಕೊಂಡ್ವಿ. ಇವಾಗ ಇಲ್ಲಿ ಅಯೋಧ್ಯೆಗೆ ರೀಚ್ ಆಗಿದ್ದೀವಿ. ಥ್ಯಾಂಕ್ ಗಾಡ್ ಏನೂ ನಮಗೆ ಪ್ರಾಬ್ಲಮ್ ಆಗಲಿಲ್ಲ, ಚೆನ್ನಾಗಿ ಹೋದ್ವಿ. ಸಿಕ್ಕಾಪಟ್ಟೆ ಭಯ ಇತ್ತು ಹೋಗೋವಾಗ ಅಂತೂ, ಯಾಕೆಂದರೆ ಏನೂ ಕಾಣಿಸ್ತಾ ಇರಲಿಲ್ಲ. ಮಿಡ್ ನೈಟ್ ಬೇರೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಡ್ರೈವರ್ ಹೇಗಿರ್ತಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇನ್ನೊಂದು ಹಿಂದಿಯಲ್ಲಿ ಮಾತಾಡಬೇಕು, ಪ್ರಾಬ್ಲಮ್ ಆಗ್ತಾಯಿತ್ತು. ಅವ್ರಿಗೆ ಕನ್ನಡ ಬರಲ್ಲ, ಇಂಗ್ಲೀಷ್ ಬರಲ್ಲ, ಏನೂ ಬರ್ತಾ ಇರಲಿಲ್ಲ ಪಾಪ. ಸೊ ನಾವು ಏನು ಮಾಡೋಕ್ಕಾಗಲ್ಲ ಇನ್ನು ಹೋಗಿರೋ ಕಡೆ ಅಂತ ಹೇಳಿಬಿಟ್ಟು ಭಯದಲ್ಲೇ ಹೋಗ್ತಾಯಿದ್ವಿ. ಏನು ಹೇಳಿದ್ರು ಅವ್ರಿಗೂ ಅರ್ಥ ಆಗ್ತಾಯಿಲ್ಲ. ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಇವಾಗ ಅಯೋಧ್ಯೆ ರೀಚ್ ಆಗಿದ್ದೀವಿ. ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಹೋಟೆಲ್ ಒಂದು ಬುಕ್ ಮಾಡಿದ್ವಿ. ಸೊ ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಡೀಸೆಂಟಾಗೇ ಇತ್ತು, ಟೆಂಪಲ್ಗೆ ನಿಯರು. ಮಂಕಿ 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 ತಗೊಂಡಿದ್ದೀರಾ ಮೊಬೈಲ್? ನೋಡಿ ಒಂದ್ಸರಿ ಆಮೇಲೆ ಮಿನಿ ಬರ್ತಾ ಇದೆಯಾ ಮೊಬೈಲ್ ಅಲ್ಲ, ಬಲನ್ 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 ಬಲನ್. ಇದು ಅಯೋಧ್ಯೆ ಹಿಂದೆಗಡೆನೆ ನಾವು ರೂಮ್ ಮಾಡಿದ್ದು. ಸೊ ಒಂದು ನೈಟ್ ಮಾಡಿದ್ವಿ. ಸೊ ಇನ್ನೊಂದು ದಿನಕ್ಕೆ ಇಲ್ಲೆಲ್ಲ ನೋಡೋ ಪ್ಲೇಸಸ್ ಇರುತ್ತೆ ಅಂತ ಇವಾಗ ಇನ್ನೊಂದು ಇಲ್ಲೇ ಎಲ್ಲೋ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಹೋಗ್ತಾ ಇದ್ವಿ. ತುಂಬ ಕೋತಿ ಇದೆ ಇಲ್ಲಿ, ನೋಡ್ತಾ ಇರ್ಬೋದು ಎಷ್ಟೊಂದು ಕೋತಿ ಇದೆ ಅಂದರೆ ಮನೆಗೊಂದು ಕೋತಿ ಇದ್ದ ಥರ ಇದೆ ಎಲ್ಲ ಕಡೆ. ನನ್ನ ತಂಗಿ ಮಂಜು ಮಿನಿ ಫುಲ್ ಪ್ಯಾಕ್ ಆಗಿರ್ಬೇಕು. ಬಂದರೆ ಸಮ್ಮರಲ್ಲಿ ಬನ್ನಿ, ಈ ಥರ ಟೈಮಲ್ಲಂತೂ ಹೋಗ್ಬೇಡಿ. ನೀನನ್ನು ಇಷ್ಟಪ್ಪ ಇದೆ ಹೊಡೆದ ಹೆಲ್ ಮ್ಯಾನ್ ಇದು ನೋಡ್ರಿ. ಹಾಯ್ ಮಂಕಿ. 10 ಗಂಟೆ ಗೈಸ್, ನೋಡಿ ಎಷ್ಟು ಮಂಜಿದೆ ಅಂತ. ಇನ್ನು ಯಾರೂ ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ನಾವು ಸ್ಟೇ ಮಾಡಿದ್ವಲ್ಲ ಆ ರೂಮ್, ಆ ಹೋಟೆಲ್ ಹತ್ರ ಒಬ್ಬ ಹುಡುಗ ಇದ್ದ, ಅಂದರೆ ಅವರ ಕೆಲಸದವರು. ಸೊ ಅವ್ರೇನು ಮಾಡಿದ್ರು, ನಮಗೆ ಒಂದು ಹೋಟ್ಲ್ ತೋರಿಸ್ತೀನಿ ಅಂತ ಫಸ್ಟ್ ಹೋಟ್ಲ್ ಕರ್ಕೊಂಡೋಗಿದ್ದಾರೆ. ಅಲ್ಲೇನಂದರೆ ನಾವು ಆರ್ಡ್ರ್ ಮಾಡಿದ್ಮೇಲೆ ಅವಾಗ ರೆಡಿ ಮಾಡ್ತಾ ಇದ್ದಾರೆ ಅಡುಗೆ ಮಾಡೋದನ್ನು. ಜಸ್ಟ್ ಕಟ್ಟಿಂಗ್ ಸಹ ಅವಾಗ ಮಾಡ್ತಾ ಇದ್ದಾರೆ ನಾವು ಆರ್ಡ್ರ್ ಮಾಡಿದಾಗ. ಇನ್ನು ಎಷ್ಟೊತ್ತು ವೆಯ್ಟ್ ಮಾಡಬೇಕು ಅಂತ ನಾವು ಮತ್ತೆ ಕ್ಯಾನ್ಸಲ್ ಮಾಡಿ ಆಚೆ ಬಂದ್ವಿ. ನಮಗೂ ಯಾಕೋ ಅಲ್ಲಿ ತಿನ್ನೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಸ್ವಲ್ಪ
ಅವರು ಒಂದು ಸ್ವಲ್ಪ ಕ್ಲೀನಾಗಾದರೂ ಇರಬೇಕಲ್ಲ, ಒಂದು ಸ್ವಲ್ಪ ಗಲೀಜಾಗಿ ಅನ್ನಿಸ್ತಾ ಇತ್ತು, ಹಾಗೆ ಅನೈಜಿನ್ ಆಗಿತ್ತು ಅಲ್ಲೆಲ್ಲ. ಹಾಗಾಗಿ ನಾವು ರಿಟರ್ನ್ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ಅದೃಷ್ಟಕ್ಕೆ ಉಡುಪಿ ಅಯೋಧ್ಯ ಅಂತ ನಮಗೆ ಹೋಟೆಲ್ ಸಿಕ್ತು. ಆನ್ಲೈನಲ್ಲೇ ನೋಡಿದ್ದದು ಬೆಸ್ಟ್ ಹೋಟೆಲ್ ಅಂತ ಸರ್ಚ್ ಮಾಡಿದ್ರೆ, ಸೊ ನಮಗೆ ಅದು ಹೋಟೆಲ್ ಬಂತು. ನಮಗಂತೂ ತುಂಬಾ ಖುಷಿ ಆಯಿತು. ಆ ಹೋಟೆಲ್ ಸಿಕ್ಕಿದ ಮೇಲೆ ಕ್ಲೀನಾಗಿತ್ತು, ಬೆಂಗಳೂರಲ್ಲಿ ಇರೋ ಥರನೇ ಇತ್ತು. ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ನಮಗೆ ನಾರ್ತ್ದು ಯಾವಾಗೇ ಆಗಲಿ ಒನ್ ಟೈಮ್ ತಿನ್ನಬೇಕು ಅಂತಂದರೆ ತಿಂತೀವಿ, ರೋಟಿ ಪರೋಟ ಆ ಥರ ಎಲ್ಲ ಒನ್ ಟೈಮ್ ತಿನ್ನಬೇಕಂದ್ರೆ ತಿಂತೀವಿ. ಅದೇ 3 ಹೊತ್ತು ನಿನ್ಗೆ ಅದೇ ಇಡ್ತೀನಿ, ಅದೇ ತಿನ್ಬೇಕು ನೀವು ಅಂತಂದರೆ ನೀವು ತಿಂತೀರಾ? ನಮಗಂತೂ ಆಗಲ್ಲ. ಯಾವಾಗ ಒನ್ ಟೈಮ್ ಪರವಾಗಿಲ್ಲ. ಸೊ ಹಾಗಾಗಿ ನಮಗೆ ಇಡ್ಲಿ ಸಾಂಬಾರು ದೋಸೆ ಉಪ್ಪಿಟ್ಟು ಆ ಥರ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ ಎಲ್ಲರೂ. ಇಲ್ಲಿ ನಮಗೆ ಒಬ್ಬ ಕರ್ನಾಟಕದವರೇ ಸಿಕ್ಕಿದ್ರು. ಅಲ್ಲೆಲ್ಲ ಕನ್ನಡ ಅವ್ರನ್ನೆಲ್ಲ ಸಿಗ್ತಾ ಇದ್ರಲ್ವ, ತುಂಬಾ ಖುಷಿ ಆಗ್ತಾ ಇತ್ತು. ಇವ್ರು ನಮ್ಮೂರು ಅಂತ. ಆಮೇಲೆ ಪಕ್ಕದಲ್ಲೇ ಇದ್ರಲ್ವ, ಅವ್ರು ನಮ್ಮನ್ನು ಮಾತಾಡ್ಸಿದ್ರು. ಅವ್ರು ಹೇಳ್ತಾ ಇದ್ರು ಈ ಥರ ದೇವಸ್ಥಾನದಲ್ಲಿ ನಿಮಗೆ ವೀಲ್ ಚೇರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ, ತೊಗೊಂಡು ಹೋಗಿ ಅಂತ ಅವರೇ ನಮಗೆ ಸಜೆಸ್ಟ್ ಮಾಡಿದ್ದು. ಸೊ ತುಂಬ ಖುಷಿ ಆಯಿತು. ಅವರು ಮೈಸೂರವರಂತೆ. ಸೊ ಈ ಸರಿ ಏನಾದರೂ ಮೈಸೂರಿಗೆ ಹೋದರೆ ಅವ್ರನ್ನ ಮೀಟ್ ಆಗಬೇಕು. ಅವರು ಹೇಳಿದ್ರು ಈ ಥರ ಪ್ಲೇಸಲ್ಲಿ ನಾವು ಇರ್ತೀವಿ ಬನ್ನಿ ಅಂತ ಹೇಳಿದರು. ನೆಕ್ಸ್ಟ್ ಹೋದರೆ ಏನಾದರೂ ಮೀಟ್ ಆಗಬೇಕು. ತುಂಬ ಒಳ್ಳೆಯವರು. ನಾವು ಮಧ್ಯಾಹ್ನ ಹೋಗಿದ್ವಿ ಊಟಕ್ಕೆ, ಮಧ್ಯಾಹ್ನನೂ ಬಂದಿದ್ದರು. ನೈಟ್ ಹೋಗಿದ್ರೆ ನೈಟು ಅಲ್ಲಿಗೆ ಬಂದಿದ್ದರು. ಸೊ ಒಂಥರ ಚೆನ್ನಾಗಿತ್ತು. ಅವರೂ ಅಲ್ಲೇನೋ ಮಠ ಥರ ಏನೋ ಇದ್ದರೆ ಅಲ್ಲಿ ಸ್ಟೇ ಮಾಡೋಕ್ಕೇನೋ ಬಂದಿದ್ದರು. ಸೊ ಚೆನ್ನಾಗಿತ್ತು. ಇವಾಗೆಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ಅಯೋಧ್ಯ ಟೆಂಪಲ್ ರಾಮನ ದರ್ಶನ ಮಾಡೋಕ್ಕೆ ಮುಂಚೆ ಇಲ್ಲಿ ಆಂಜನೇಯ ಟೆಂಪಲ್ ಇದೆ. ಸೊ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಸ್ವೀಟ್ಸ್ ಇಲ್ಲಿ ಫೇಮಸ್ ಏನೋ, ಇಲ್ಲಿ ಎಷ್ಟೊಂದು ಸ್ವೀಟ್ಸ್. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ. ಈ ಸರಿನೂ ನಾವು ಲಾಂಗ್ ವೀಕೆಂಡ್ ಇದ್ದಾಗ ಹೋಗಿದ್ವಿ. ಅದೇ ಕ್ರಿಸ್ಮಸ್ ಇತ್ತಲ್ವ, ಸೊ ಅವಾಗ ಹೋಗಿದ್ದು. ಅದಕ್ಕೆ ಇಷ್ಟೊಂದು ಜನ ಇದ್ದರು. ಅಲ್ಲಿ ಒಬ್ಬ ಹುಡುಗ ಸಿಗ್ದ, ಅವನು ಬ್ಯಾಕ್ ಸೈಡಿಂದ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದ ಅಲ್ಲಿಂದ. ಜೈ ಶ್ರೀರಾಮ್. ಹಿಂಗೆ ಜೈ ಶ್ರೀರಾಮ್. ಈ ದೇವಸ್ಥಾನದಲ್ಲಿ ಮೊಬೈಲ್ಸ್ ಎಲ್ಲ ಅಲೋ ಇತ್ತು, ಹಾಗಾಗಿ ಕ್ಯಾಪ್ಚರ್ ಮಾಡಿದೆ ನಿಮಗೂ ತೋರ್ಸೋಕ್ಕೆ. ನೋಡ್ತಾ ಇದ್ದೀರಾ ಆಂಜನೇಯ ಸ್ವಾಮಿ ಹೇಗಿದ್ದಾರೆ ಅಂತ. ತುಂಬಾ ಪವರ್ಫುಲ್ ಅಂತೆ, ತುಂಬಾ ಖುಷಿ ಆಯಿತು. ನಮ್ಮಮ್ಮ ಅವ್ರ ಮನೆ ದೇವರಿದ್ದೇನೆ ಆಂಜನೇಯ ಸ್ವಾಮಿನೇ. ನಾವೆಲ್ಲೋದ್ರೂ ಇರ್ತಾರಲ್ವ ಅಂತ ಒಂಥರ ಖುಷಿ ಆಗ್ತಾ ಇತ್ತು. ಸೊ ಇವಾಗ ಫಸ್ಟ್ ಈ ದರ್ಶನ ಮಾಡಿಕೊಂಡು ಮತ್ತೆ ಅಯೋಧ್ಯೆ ಟೆಂಪಲ್ ರಾಮನ ನೋಡೋಣ ಅಂತ ಹೋಗ್ತಾ ಇದ್ವಿ. ತುಂಬ ಜನನೇ ಇದ್ದರು. ತುಂಬ ರಶ್ ಇತ್ತಲ್ವ, ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಮಕ್ಕಳು ಇರೋವಾಗ. ನಾವಂತೂ ಮಿನಿನ ಮೇಲೆ ಎತ್ಕೊಂಡಿದ್ವಿ, ಯಾಕಂದರೆ ತುಂಬ ಜನ ಇದ್ದಿದ್ದಕ್ಕೆ ಎಲ್ಲಿ ಮಿಸ್ ಆಗ್ತಾರೋ ಅಂತ ಭಯ ಇತ್ತು. ನಮಗೆ ಮೈಸೂರವ್ರು ಸಿಕ್ಕಿದ್ರಲ್ವ, ಅವರು ಹೇಳ್ತಾ ಇದ್ರು ಟೆಂಪಲಲ್ಲಿ ತುಂಬ ನಡೆಯೋದಿದೆ, ಅದಕ್ಕೆ ಅಲ್ಲಿ ವೀಲ್ ಚೇರ್ಸ್ ಎಲ್ಲ ಕೊಡ್ತಾ ಇರ್ತಾರೆ, ಅಲ್ಲಿ ಈಸ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಹೇಳಿದ್ದಕ್ಕೆ ನಮಗೊಂದು ಥಾಟ್ ಬಂತು, ಓಕೆ ಇಲ್ಲಿ ವೀಲ್ ಚೇರ್ ಸಿಗುತ್ತೆ ಅಂತ ನಮಗೂ ಗೊತ್ತಾಯ್ತಲ್ವಾ. ಸೊ ಅದಕ್ಕೆ ನಿಮಗೂ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ವೀಲ್ ಚೇರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಅಂತ ಹೇಳಿಬಿಟ್ಟು, ಯಾರಿಗೂ ಕಷ್ಟ ಆಗಬಾರ್ದು ಅಂತ ಹೇಳಿ. ಸೊ ಅಲ್ಲಿ ಹೋದಾಗ ವೀಲ್ ಚೇರಲ್ಲಿ ಏನು ಗೊತ್ತಾ, ಏಜ್ ಆಗಿರೋರು, ಹಾಗೆ ಪ್ರೆಗ್ನೆಂಟು, ಇಲ್ಲಾಂದರೆ ಯಾವಾಗ ತಾನೇ ಮಕ್ಕಳಿರೋರು, ಇಲ್ಲಾಂದರೆ ಫಿಸಿಕಲಾಗಿ ಡಿಸೇಬಲ್ ಇರ್ತಾರಲ್ವ ಅಂಥವ್ರಿಗೋಸ್ಕರ ವೀಲ್ ಚೇರ್ಸ್ನ ಇಟ್ಟಿರ್ತಾರೆ. ಹಿಂಗೆ ತಳ್ಕೊಂಡು ಹೋಗ್ತಾರಲ್ವ, ಹಾಗಾಗಿ ಒಬ್ಬರು ವೀಲ್ ಚೇರಲ್ಲಿ ಕೂತಿದ್ರೆ ಇನ್ನೊಬ್ಬರು ಅವ್ರ ಜೊತೆ ಹೋಗ್ಬೋದು ಆ ಥರ. ಸೊ
ಜೈ ಶ್ರೀರಾಮ್. ಮಿನಿಗೆ ಸೂರ್ಯನ ಇಟ್ಟಿದ್ದಾರೆ, ಅವ್ರು ಚಿಕ್ಕ ಮಗು ಅಂತ ಹೇಳ್ಬಿಟ್ಟು. ನೋಡಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಾಂಗ್ವಿ ಶಿವಮ್ಮ, ನೀವಿಬ್ರು ಒಂದೇ ಥರ ಇಡ್ಸ್ಕೊಂಡಿದ್ದೀರ. ಹಾಂ, ಅವನ ಮೇಲೆ ಹಿಡ್ದಿರ ಅವರು, ನಿಮ್ಗಿನ್ನ ಕೆಳಗಡೆ ಇಟ್ಬಿಟ್ಟಿದ್ದಾರೆ. ವೀಲ್ ಚೇರ್ಸ್ಗೆ ಪರ್ ಹೆಡ್ ನಾವು 100 rupees ಪೇ ಮಾಡಿದ್ವಿ. ಹಾಗೆ ಅವ್ರ ಜೊತೆ ಒಬ್ರು ಹೋಗ್ಬೋದು ಅಂತ ಹೇಳಿದ್ನಲ್ಲ, ಆ ಥರ 60 years ಆದಮೇಲೆ ಹೋಗ್ಬೇಕಷ್ಟೇ. 60 years ಮುಂಚೆ ಇರೋರಿಗೆ ಯಾರಿಗೂ ಕೊಡಲ್ಲ. ನಮ್ಮ ಅತ್ತೆಗೆ ಸಿಕ್ಕಲಿಲ್ಲ, ಅವ್ರು ಸ್ವಲ್ಪ ಏಜ್ ಕಮ್ಮಿ ಇತ್ತು 60 yearsಗಿನ್ನ ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಡಲಿಲ್ಲ. ನಮ್ಮ ಮಾವ ಅವ್ರಿಗೆ, ಹಾಗೆ ನಮ್ಮ ಅಕ್ಕ ಅವರ ತಾಯಿಗೆ, ಮತ್ತು ಮಂಜು ಅವ್ರ ಅತ್ತೆ ಬಂದಿದ್ದರು ಅವ್ರಿಗೆ. ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ದಾರೆ ಇವಾಗ, ಸೊ ಅವ್ರಿಗೆ ಇಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಮಕ್ಕಳು ಎಲ್ಲ ನಾವು ಎತ್ಕೊಂಡು, ಮಕ್ಕಳದೆಲ್ಲ ಕೌಂಟ್ ಏನಿರಲ್ಲ. ಸೊ ನಾವೆಲ್ಲ ಅವ್ರವ್ರ ಒಬ್ಬೊಬ್ರ ಜೊತೆನೇ ನಿಂತ್ಕೊಂಡು ಹೋಗಿದ್ದು. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ. ಎಲ್ಲೋಗಿದ್ದೆ ಮಿಮಿ? ಮಿಮಿ ಎಲ್ಲೋಗಿದ್ದೆ? ತಾತ ಹತ್ರ ಹೋಗಿದ್ದ. ಚಾಕ್ಲೇಟ್ ಕೊಟ್ರಾ ನಿಂಗೆ? ಬಾ ಬಾ, ಹೋಗ್ಬಾರ್ದು, ಬಾ, ಬೀಳ್ತೀಯ ಬಾ ಅಮ್ಮ. ಗೂಸ್ ಬಂಪ್ಸ್ ಬರುತ್ತೆ, ಒಂಥರ ಖುಷಿಯಾಗುತ್ತೆ. ಬಾಲರಾಮ ಅಲ್ವಾ, ಸೊ ಎಲ್ಲೂ ಆ ಥರ ನೋಡೋಕ್ಕೆ ಚಾನ್ಸೇ ಇಲ್ಲ. ಇಲ್ಲೇ ಹೋದ್ರೇ ನಮಗೆ ಕಾಣಿಸೋದು. ಹಾಗಾಗಿ ಯಾರ್ಯಾರು ಹೋಗಿಲ್ಲ, ಹೋಗೋಕ್ಕೆ ಟ್ರೈ ಮಾಡಿ, ಹಾಗೆ ಹೋಗಿ ಬನ್ನಿ. ಎಲ್ಲ ದರ್ಶನ ಆಯಿತು. ಇವಾಗ ಹೋಗ್ತಾ ಇದ್ವಿ. 40 ಮಿನಿಟ್ಸ್ ಟು 50 ಮಿನಿಟ್ಸ್ ಆಯ್ತು ಅಷ್ಟೇ. ಈ ಥರ ವೀಲ್ ಚೇರ್ಸಲ್ಲೆಲ್ಲ ಕರ್ಕೊಂಡು ಹೋಗೋರಿಂದ ಹೋದರೆ ಬೇಗ ಆಗುತ್ತೆ. ಇಲ್ಲ ನಾವೇ ಸಪ್ರೇಟಾಗಿ ದರ್ಶನಕ್ಕೆ ಹೋಗ್ತೀವಿ ಅಂತಂದರೆ ತುಂಬಾ ಲೇಟ್ ಆಗುತ್ತೆ. ಎಸ್, ಈ ಥರ ಏಜ್ ಇರೋರನ್ನ ಕರ್ಕೊಂಡು ಬಂದರೆ, ನೀವು ಏಜ್ ಆಗಿರೋರನ್ನ ಈಸಿಯಾಗಿ ನೀವು ದರ್ಶನ ಮಾಡ್ಕೋಬೋದು. ಏಜ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ತುಂಬ ಜನ ಬಂದಿದ್ದಾರೆ, ತುಂಬ ರಶ್ಶು. ಪ್ರೆಗ್ನೆಂಟ್ ಇರೋರಿಗೆ, ಇಲ್ಲ ಹೆಲ್ತ್ ರಿಲೇಟೆಡ್ ಏನಾದರೂ ಇರೋರ್ಗಾದರೆ ವೀಲ್ ಚೇರ್ಸ್ ಅವೈಲೇಬಲ್ ಇದೆ. ಸೊ ಈ ಥರನೂ ಹೋಗ್ಬೋದು. ಮಿನಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು, ತುಂಬ ಖುಷಿಯಾಗಿದ್ಲು. ಅವ್ರ ಅಕ್ಕನೂ ಇದ್ರಲ್ವ, ಸೊ ಆಚೆ ಬರೋದೇ ಅವಳಿಗೆ ಒಂಥರ ಖುಷಿ. ಮನೆಯಲ್ಲೇ ಇರ್ತಾ ಇದ್ವಲ್ಲ ಯಾವಾಗೂ, ಇವಾಗ ಆಚೆ ಬಂದಿರೋದು ತುಂಬ ಖುಷಿಯಾಗಿತ್ತು. ಹಾಗೆ ಒಳಗಡೆ ಎಲ್ಲ ಮೊಬೈಲ್ ಅಲ್ಲೂ ಇರಲಿಲ್ಲ. ಇಲ್ಲಿ ನಾವು ಕೊಟ್ಬಿಟ್ಟು ಹೋಗಬೇಕಿತ್ತು. ಬ್ಯಾಗ್ಸು, ಮೊಬೈಲು ಏನು ತಗೊಳ್ಳೋಗಿರಲ್ಲ ಒಳಗಡೆ. ಅದೊಂಥರ ಒಳ್ಳೆ ಕೆಲಸ ಅಂತ ಅನ್ನಿಸ್ತು. ಮೊಬೈಲೆಲ್ಲ ಎತ್ಕೊಂಡೋದ್ರೆ ಏನು ಗೊತ್ತಾ, ಮೊಬೈಲ್ ಮೇಲೇ ಯೋಚನೆ ಇರುತ್ತೆ, ವಿಡಿಯೋ ಮಾಡ್ತಾ ಇದ್ದೀವ, ಫೋಟೋ ತೆಗಿಯೋಣ, ಆ ಥರ ಇರುತ್ತೆ. ದೇವ್ರನ್ನ ನೋಡೋದು ಕಮ್ಮಿ ಅಂತ ಅನಿಸುತ್ತೆ. ಸೊ ಯಾವಾಗ ಮೊಬೈಲ್ ಇರಲ್ಲ ಆವಾಗ ನಾವು ಭಕ್ತಿಯಿಂದ ಪ್ರೇ ಮಾಡ್ತೀವಿ ದೇವ್ರಿಗೆ. ಅದು ನನಗೆ ಅನ್ನಿಸ್ತು, ನನಗೆ ಆ ಥರ ತುಂಬಾ ಭಕ್ತಿಯಿಂದ ಒಳಗಡೆ ಹೋಗೋ ಥರ ಅನ್ನಿಸ್ತಾ ಇತ್ತು. ಯಾಕಂದರೆ ಮೊಬೈಲೆಲ್ಲ ಇರಲಿಲ್ಲ, ಏನೂ ಟೆನ್ಷನ್ ಇರಲಿಲ್ಲ, ಆರಾಮ್ಸೆ ಒಳಗಡೆ ಹೋದ್ವಿ. ಆ ದರ್ಶನ ಎಲ್ಲ ಬೇಗನೆ ಮುಗೀತು. ಸೊ ಆಚೆ ಬಂದ್ವಿ. ಇವಾಗ ಎಲ್ಲ ಬ್ಯಾಗ್ಸ್ ಎಲ್ಲ ತಗೊಂಡು ಇಲ್ಲಿ ವೀಲ್ ಚೇರ್ಸವನ್ನೆಲ್ಲ ಬೇಗ ಕರ್ಕೊಂಬಂದರು. ತುಂಬ ಫಾಸ್ಟಾಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಮಗೆ ನಡೆಯೋಕ್ಕಂತೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನಾವು ನಿಧಾನಕ್ಕೆ ಬಂದ್ವಿ ಹಿಂದೆಗಡೆ, ಅವ್ರನ್ನ ಬೇಗ ಕರ್ಕೊಂಡು ಹೋದರು. ಸೊ ಇವಾಗ ಇಲ್ಲಿ ಇವ್ರನ್ನ ಪಿಕಪ್ ಮಾಡಿಕೊಂಡು ಇವಾಗ ನಾವು ಲಂಚ್ಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅಲ್ಲಿ ಸುಖಸಾಗರ್ ಎಲ್ಲ ಇತ್ತು, ಅದರ ಮೇಲೆ ಹೋಗಿದ್ವಿ ನಾವು, ಕುತ್ಕೊಳ್ಳೋಣ ಅಂತ ಹೋಗಿದ್ವಿ. ಅಲ್ಲಿ ಎಲ್ಲ ನಾರ್ತ್ ಮೀಲ್ ಬರುತ್ತಲ್ಲ, ಸೊ ಆ ಥರ ಇತ್ತು. ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ, ಸೌತ್ ಮೀಲ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹೆಂಗಿತ್ತು ಮಂಜು ಎಕ್ಸ್ಪೀರಿಯನ್ಸು? ಅಲ್ಲ, ತುಂಬ ಎಮೋಷನಲ್ ಆಗ್ತೀವಲ್ಲ. ಎಸ್. ಮತ್ತು ನಾವು ಉಡುಪಿ ಹೋಟ್ಲಿಗೆ ಬೆಳಗ್ಗೆ ತಿಂದ್ವಲ್ಲ, ಸೊ ಅಲ್ಲಿಗೆ ಹೋದ್ವಿ ತಿನ್ನೋಕ್ಕೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನಾರ್ತ್ ಸೈಡ್ ಸೌತ್ ಫುಡ್ ತಿಂತಾಯಿದ್ರೆ ಒಂಥರ ಖುಷಿ ಆಗ್ತಾಯಿತ್ತು. ಓಕೆ, ನಮ್ಮ ಸೌತ್ ಫುಡ್ ಸಿಕ್ತು ಅಂತ. ಸೊ ಇನ್ನೊಂದು ವಿಚಾರ ಹೇಳಬೇಕಿತ್ತು. ನಾನು ಆಲ್ರೆಡಿ ಒಂದು ಪೋಸ್ಟ್ ಹಾಕಿದ್ದೆ ನಾನು, ಈ ಥರ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಹೌದು, ನಾನು ಸ್ಟಾರ್ಟ್ ಮಾಡಿ ಒಂದು 10-15 ಡೇಸ್ ಆಯಿತು. ತುಂಬಾ ಚೆನ್ನಾಗಿ ಸೇಲ್ ಆಗ್ತಾಯಿದೆ. ಇನ್ಸ್ಟಾಗ್ರಾಮ್ ಪೇಜೆಲ್ಲ ಅದಕ್ಕೆಲ್ಲ ಓಪನ್ ಮಾಡಿ ಸಪ್ರೇಟಾಗೆಲ್ಲ ಇದೆ. ಸೊ ಅದರಲ್ಲಿ ನಾನೆಲ್ಲ ಆಲ್ರೆಡಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಚೆನ್ನಾಗಿ ಹೋಗ್ತಾಯಿದೆ. ಹಾಗಾಗಿ ಇನ್ಮೇಲೆ ನಾನು ಯೂಟ್ಯೂಬಲ್ಲೂ ಕೂಡ ಸ್ಯಾರೀಸ್ದು ಎಲ್ಲ ಹಾಕ್ತೀನಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅಲ್ಲಿ ನನಗೆ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ನಂಬರ್ ಕೊಡ್ತೀನಿ, ಆವಾಗ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೇ ಬರ್ತೀಯ ಮಂಜು? ಹಾಯ್ ಗಾಯ್ಸ್.
ತುಂಬ ಜನ. ಇಲ್ಲಿ ನೋಡಿರೋ ಜನ ನಾನೆಲ್ಲೂ ನೋಡಿಲ್ಲ. ಮೈ ಗಾಡ್. ಹಲೋ ಹಾಯ್. ಹಾಯ್. ಊಟ ಮಾಡಿಕೊಂಡು ನಾವು ಮತ್ತೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಮತ್ತೆ ನಾವು ಶಾಪಿಂಗ್ ಎಲ್ಲ ಬರೋಣ ಅಂತ ಡಿಸೈಡ್ ಆಗಿ ಇವಾಗ ಊಟ ಮಾಡಿಕೊಂಡು ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಈ ಥರ ಇದೆ ಗಸ್ಟ್ ನಮ್ಮ ರೂಮು. ಸಿಂಪಲ್ಲಾಗಿ ನಮ್ಗೆ ಇಲ್ಲೊಂದು ಸಿಕ್ತು, ಹತ್ರ ಇರೋ ಥರನೇ ಚೆನ್ನಾಗೇ ಇದೆ. ಜಸ್ಟ್ ನೈಸ್. ಇನ್ನು ಈಗ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಈವ್ನಿಂಗ್ ಆಚೆ ಹೋಗೋಣ ಅಂತ ಹೇಳಿದ್ವಲ್ಲ, ಈಗ ಎಲ್ಲರೂ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 6 o'clock ಆಗಿದೆ. ಅಮ್ಮ ಅವರು ರಾಮಕೋಟಿ ಏನೋ ಬರೆದಿದ್ರು, ಸೊ ಅದನ್ನ ಎಲ್ಲಿ ಕೊಡೋದು ಅಂತ ತಿಳ್ಕೊಂಡು ವಾಲ್ಮೀಕಿ ಭವನ್ ಅಂತ ಇತ್ತು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾರೋ ಹೇಳಿದ್ರು ಅಲ್ಲಿ ಕೊಡಿ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಜನ ಕೊಟ್ಟಿದ್ದಾರೆ, ಎಷ್ಟೊಂದು ಜನ ಬರೆದಿದ್ರ ಅಂತ. ನನಗೇನು ಅಭ್ಯಾಸ ಇಲ್ಲ ಬರೆಯೋದು, ನೋಡೋಣ ಇನ್ ಫ್ಯೂಚರ್ ಏನಾದರೂ ಬರೆದ್ರೆ ನೆಕ್ಸ್ಟ್ ಹೋದಾಗಾದರೂ ಕೊಡ್ಬೋದು ನಾವಲ್ಲಿ. ಅಲ್ಲಿ ನೀವು ಅಯೋಧ್ಯದಲ್ಲಿ ಯಾರಾದರೂ ಬರೆದಿದ್ದೀರಾ ಅಂದರೆ ಹೇಳ್ತಾ ಇರೋದು, ಯಾರಾದರೂ ರಾಮಕೋಟಿ ಬರೆದಿದ್ದೀರಾ ಅಂತಂದರೆ ಅಲ್ಲಿ ಯಾರನ್ನಾದ್ರೂ ಕೇಳಿ ಹೇಳ್ತಾರೆ ವಾಲ್ಮೀಕಿ ಭವನ್ ಎಲ್ಲಿದೆ ಅಂತ ಹೇಳಿದ್ರೆ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಅಲ್ಲೋಗಿ ನಾವು ಕೊಡ್ಬೋದು. ತುಂಬಾ ಬುಕ್ಸ್ ಎಷ್ಟೊಂದು ಜನ ಕೊಟ್ಟಿದ್ದಾರೆ. ನೀವೇನಾದರೂ ಬರೆದಿದ್ರೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಿಮಗೂ ಹೇಳ್ತಾ ಇದ್ದೀನಿ. ಇನ್ನು ಬಿಸ್ನೆಸ್ ಬಗ್ಗೆ ಮಾತಾಡೋದಾದರೆ ಮಹಿಳಾ ವಸ್ತ್ರ ಅಂತ ನಾವು ನೇಮ್ ಇಟ್ಟಿರೋದು. ಆಲ್ರೆಡಿ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಮಹಿಳಾ ವಸ್ತ್ರ ಅಂತ ನೀವು ಟೈಪ್ ಮಾಡಿದ್ರೆ ಫಸ್ಟ್ ಪೇಜ್ ಬರುತ್ತೆ ನಮ್ಮದು ಮಹಿಳಾ ವಸ್ತ್ರ. ಸೊ ಅದರಲ್ಲಿ ನೀವು ಕಲೆಕ್ಷನ್ ಎಲ್ಲ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿಯಾಗಿ ಕೊಡಬೇಕು ಅಂತ ನನಗೆ ತುಂಬ ಆಸೆಯಿಂದ ನಾನು ಪಿಕ್ ಮಾಡಿದ್ದೀನಿ. ಪ್ರತಿಯೊಂದನ್ನು ನಾನು ಹ್ಯಾಂಡ್ ಪಿಕ್ ಮಾಡಿರೋವಂಥದ್ದೇ. ಇದು ಮೆಟೀರಿಯಲ್ಸ್ ಆಗಿರ್ಬೋದು, ಫ್ಯಾಬ್ರಿಕ್ಕು ತುಂಬಾ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ ಥರ ಕಲೆಕ್ಷನ್ ನಾನು ತಂದಿರೋದು. ಯಾರಿಗಾದ್ರೂ ಸ್ಯಾರೀಸು 2 ಪೀಸ್ ಸೆಟ್ಸ್ ಆ ಥರ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಆಗಿ. ಸೊ ನಿಮಗೆ ನಾವು ತಿಳಿಸ್ಕೊಡ್ತೀವಿ ಹೇಗೆ ಬುಕ್ ಮಾಡೋದು ಏನು ಅಂತ ಎಲ್ಲ ಹೇಳಿ. ಇದೊಂದು ಹೊಸ ಪ್ರಯತ್ನ ನಂದು. ಫಸ್ಟ್ ಟೈಮ್ ನಾನು ಬಿಸ್ನೆಸ್ ಮಾಡ್ತಾ ಇರೋದು ನಾನು ಅಂತ ಹೇಳಿಬಿಟ್ಟು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಆರ್ಡ್ರ್ ಬರುತ್ತೆ, ಆರ್ಡ್ರ್ ಪ್ಯಾಕಿಂಗ್ ಮಾಡೋದು ಅದನ್ನೆಲ್ಲ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿದೆ. ಯಾಕೋ ಗೊತ್ತಿಲ್ಲ, ಅಯೋಧ್ಯೆಗೆ ಹೋದ್ಮೇಲೆ ಅಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಇಷ್ಟು ಬೇಗ ಹೋಗ್ತಾ ಇದ್ದೀವ ನಾವು, ಇನ್ನೂ 1-2 ದಿನ ಇರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ನಾನು ಹಂಗೆ ಯಾಕೋ ಗೊತ್ತಿಲ್ಲ, ಯಾವುದಾದ್ರೂ ಈ ಥರ ಪುರಾತನ ಕಾಲದ್ದು ಇರುತ್ತಲ್ವ ದೇವಸ್ಥಾನಗಳು, ಈ ಥರ ಜ್ಯೋತಿರ್ಲಿಂಗ ಆಗಿರ್ಬೋದು, ತುಂಬ ಫೇಮಸ್ ಇರೋವಂಥ ದೇವಸ್ಥಾನಕ್ಕೆ ಏನಾದರೂ ಆ ಪ್ಲೇಸ್ಗೆ ಹೋದರೆ ಅಲ್ಲಿಂದ ಬರೋದಕ್ಕೆ ನನಗೆ ಇಷ್ಟ ಆಗಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇನ್ನೊಂದು ತುಂಬಾ ಪಾಸಿಟಿವ್ ಮೈಂಡ್ ಬಂದುಬಿಡುತ್ತೆ. ಎಲ್ಲ ಒಳ್ಳೆಯದೇ ಮಾಡೋಣ, ಏನಕ್ಕಿನ್ನ ಲೈಫ್ ಯಾಕೆ, ಬೇರೆಯವ್ರ ಹತ್ರ ಜಗಳ ಮಾಡೋದು ಯಾಕೆ, ಆ ಥರ ಎಲ್ಲ ಅನ್ನಿಸ್ಬಿಡುತ್ತೆ. ತುಂಬಾ ಮೈಂಡೆಲ್ಲ ಚೇಂಜ್ ಆಗಿಬಿಡುತ್ತೆ ಆ ಥರ ದೇವಸ್ಥಾನಕ್ಕೆ ಹೋದಾಗ. ಇಲ್ಲೂ ಹಾಗೆ ಆಯಿತಾ. ಮತ್ತು ಕಾಶಿಗೆ ಹೋಗಿದರೆ ಕಾಶಿಯಲ್ಲೂ ಅಷ್ಟೇ, ಅಲ್ಲಿಂದ ಬಿಟ್ಟು ಬರೋಕ್ಕೂ ಇಷ್ಟ ಆಗ್ತಾಯಿಲ್ಲ. ಕಾಶಿ ಅನ್ನೋ ಪ್ಲೇಸ್ಗೆ ಹೋದ್ಮೇಲೆ ಬೇರೆ ಏನೂ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟೊಂದು ಖುಷಿ ಆಗುತ್ತೆ. ಹೇಗೋ ನಾವು ಫಸ್ಟ್ ಅಂದ್ಕೊಂಡಿದ್ದ ತಕ್ಷಣ ಹೋಗಿ ಬಂದ್ವಲ್ಲ ಅಂತ ತುಂಬಾ ಖುಷಿ ಆಯಿತು. ಇನ್ನು ನೀವೆಲ್ಲ ಹೋಗಿಲ್ಲ ಅಂದರೆ ಹೋಗಿ ಬನ್ನಿ. ಏನು ಇಷ್ಟೊಂದು ಸರಿ ಹೇಳ್ತಾ ಇದ್ದಾಳೆ ಅನ್ಕೋಬೋದು. ಏನಿಲ್ಲ, ಮೈಂಡೆಲ್ಲ ಚೇಂಜ್ ಆಗುತ್ತೆ, ತುಂಬ ಪಾಸಿಟಿವ್ ಆಗುತ್ತೆ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಏನು ನೋಡ್ತಾ ಇದ್ದೀರಾ, ಇದು ಸರಯೂ ನದಿ. ಶ್ರೀರಾಮ ಅವರು ಜಲ ಸಮಾಧಿ ಆಗಿರುವಂಥ ಜಾಗ ಇದು. ನೋಡ್ತಾ ಇದ್ದೀರಾ. ಸೊ ಆರತಿ ಇತ್ತಂತೆ, ಇಷ್ಟು ನಾವು ಬರೋ ಅಷ್ಟರಲ್ಲಿ ಆಗೋಗ್ಬಿಟ್ಟಿದೆ. ಇವಾಗ ಸುಮ್ಮನೆ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ. ಇಲ್ಲಿ ಲೇಸರ್ ಶೋ ಏನೋ ಹಾಕಿದ್ದಾರೆ, ಲೇಸರ್ಸ್ ಥರ. ಸೊ ರಾಮ ಅವ್ರದ್ದೆಲ್ಲ ಇದ್ರ ಮೇಲೆ ಪ್ರಿಂಟ್ಸ್ ಎಲ್ಲ ಬರ್ತಾ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ. ಬನ್ನಿ ನೀವು ಒಂದು ಸರಿ ಬಂದು ವಿಸಿಟ್ ಮಾಡಿ. ನಮ್ಗೆ ಏನೇನೋ ಸ್ಟೋರಿ ಆಗೋಯ್ತು ಇವತ್ತು, ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಹೆಂಗಿದೆ ಏನು ಅಂತ ಎಲ್ಲ ಶೇರ್ ಮಾಡ್ಕೊತೀನಿ ನಿಮಗೆ ಏನಾಯಿತು ಅಂತ. ಖುಷಿ ಆಗುತ್ತೆ ಈ ಕಡೆ ಎಲ್ಲ ಬಂದ್ವಾಗ ಇಷ್ಟು ಬೇಗ ಅಂತ. ನೋಡ್ತಾ ಇದ್ದೀರಾ. ಸೊ ಎಲ್ಲರೂ ಇಲ್ಲಿ ಕುತ್ಕೊಂಡಿದ್ದಾರೆ ಸದ್ಯಕ್ಕೆ. ಇವಾಗ ಅಲ್ಲಿಂದ ನೋಡೋಣ ಅಂತ ಲೇಸರ್ ಶೋ ಏನೋ ನಡೀತಾ ಇದೆ. ಜಸ್ಟ್ ವಾಚ್ ಇಟ್.
ಅಯೋಧ್ಯದಲ್ಲೇ ಒಂದು 15 ಡೇಸ್ ಬೇಕಾಗುತ್ತೆ. ಸೊ ಆ ಕಡೆ ಹೋದರೆ ನೇಪಾಳ ಕಡೆ ಸೀತಾದೇವಿ ಹುಟ್ಟಿದಾರಲ್ಲ, ಸೊ ಆ ಪ್ಲೇಸ್ಗೆಲ್ಲ ಹೋಗಬೇಕು ಅಂತ ಆಸೆ ಆಗ್ತಾ ಇತ್ತು. ಆದರೆ ಟೈಮ್ ಇರಲಿಲ್ಲ ನಮಗಷ್ಟೇ. ಯಾರಾದರೂ ನಾರ್ತ್ ಕಡೆ ಹೋಗ್ತಾ ಇದ್ದೀರಾ ಒಂದು ಪ್ಲೇಸ್ಗೆ ಅಂತಂದರೆ ದಯವಿಟ್ಟು ಒಂದು 15 ಡೇಸ್ ಇರೋ ಥರ ಹೋಗಿ ಬೇಗ ಬರೋದು ಅಂದರೆ ಆದಷ್ಟು ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲ್ಲ. ನಮಗೆ ರಾಮೇಶ್ವರಂದು ಹಾಗೆ ಆಯಿತು, ಇಲ್ಲೂ ಹಾಗೆ ಆಯಿತು. ರಾಮೇಶ್ವರಂದು ಇವಾಗೂ ನೆನೆಸ್ಕೊಂಡ್ರು ಇವಾಗೂ ಮತ್ತೆ ಹೋಗೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಏನಂತಂದರೆ ಕಾಶಿಯಲ್ಲಿ ನೀರು ತಗೊಂಡು ರಾಮೇಶ್ವರಂಗೆ ಹೋಗಿ ಅಲ್ಲಿ ನಾವು ಬಿಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಮಣ್ಣು ತೊಗೊಬಂದು ಕಾಶಿಯಲ್ಲಿ ನೀರಲ್ಲಿ ಕಲಿಸ್ಬೇಕು ಅಂತ ಹೇಳ್ತಾರೆ. ಫಸ್ಟು ನೀವು ರಾಮೇಶ್ವರಂ ಹೋಗಿ ಅಲ್ಲಿ ಮಣ್ಣು ಇರುತ್ತಲ್ವ, ಮಣ್ಣು ತಗೊಂಡು ವಾರಣಾಸಿ ಅಂದರೆ ಕಾಶಿಗೆ ಬಂದು ಅಲ್ಲಿ ಗಂಗಾ ನೀರಲ್ಲಿ ಬಿಡಬೇಕಾಗುತ್ತೆ. ಸೊ ಗಂಗಾ ನೀರು ತಗೊಂಡು ಮತ್ತೆ ರಾಮೇಶ್ವರಂ ಹೋಗಿ ಅಲ್ಲಿ ಸಮುದ್ರದಲ್ಲಿ ಬಿಡಬೇಕಾಗುತ್ತೆ. ಸೊ ಈ ಥರ ಮಾಡಿದ್ರೆ ತುಂಬ ಪುಣ್ಯ ಅಂತ ಹೇಳ್ತಾರೆ. ನಾವು ಮಾಡಿರೋ ಪಾಪ ಕರ್ಮ ಎಲ್ಲನೂ ಹೋಗಿ ನಮಗೆ ಒಳ್ಳೆಯದಾಗುತ್ತೆ ಅಂತ ನಂಬ್ತಾರೆ. ಇನ್ನು ಎಲ್ಲರೂ ಇಲ್ಲಿ ಶಾಪಿಂಗ್ ಮಾಡ್ತಾಯಿದ್ರು. ನಂದು ಆಲ್ರೆಡಿ ಶಾಪಿಂಗ್ ಆಯಿತು. ನಾನೇನು ತೊಗೊಳಕ್ಕೆ ಹೋಗಲಿಲ್ಲ ಜಾಸ್ತಿ. ವಿಗ್ರಹ ರಾಮಂದು ಬರುತ್ತಲ್ವ, ಸೊ ಅದು ತೊಗೊಂಡಿದ್ದೆ ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟೊಂದು ಮಂಜಿದೆ ಅಲ್ವಾ, ತುಂಬಾ ಚಳಿ ಇತ್ತು ಅಲ್ಲಿ. ನೀವು ಶಾಪಿಂಗ್ ಏನಾದರೂ ಮಾಡ್ತೀರಾ ಎಲ್ಲಾದರೂ ಈ ಕಡೆ ಟ್ರಿಪ್ ಹೋಗೋಕ್ಕೆ ಅಂತಂದರೆ ಬೇರೆ ಬಟ್ಟೆಗಿನ್ನ ನೀವು ಸ್ವೆಟರ್ಸ್ ಎತ್ಕೊಂಡು ಹೋಗ್ಬೇಕಾಗುತ್ತೆ. ನಾನು ಒಂದೇ ಒಂದು ತೊಗೊಂಡೋಗಿದ್ವಿ, ನಾನು ಮಂಜು ಮತ್ತು ಸಾಂಗವಿ. ಆವಾಗ ಅಂದ್ಕೊಳ್ತಾ ಇದ್ವಿ ಈ ಸರಿ ಏನಾದರೂ ನೆಕ್ಸ್ಟ್ ಟೈಮ್ ಏನಾದರೂ ಬರಬೇಕಂದ್ರೆ ಬರೀ ಸ್ವೆಟರ್ಸ್ಗೆ ನಾನು ಇನ್ವೆಸ್ಟ್ ಮಾಡ್ತೀನಪ್ಪ ಅಂತ ಅಂದ್ಕೊತಾ ಇದ್ವಿ ನಾವು. ದಯವಿಟ್ಟು ಚೆನ್ನಾಗಿರುವಂಥ ಸ್ವೆಟರ್ನ ಎಲ್ಲ ಪ್ಯಾಕಾಗಿ ಹೋಗಿ, ಇಲ್ಲಂತಂದರೆ ಸಮ್ಮರಲ್ಲಿ ಹೋಗೋದು ಬೆಸ್ಟು. ಯಾರಾದರೂ ಬಿಸಿಲು ತಡಿತೀನಿ ಅಂದರೆ ನನಗನ್ಸೋ ಥರ ಸಮ್ಮರಲ್ಲಿ ಹೋದ್ರೂ ಏನು ಅಷ್ಟು ಬಿಸಿಲಿರಲ್ಲ ಅಂತ ಅಂದ್ಕೊತೀನಿ. ಇಲ್ಲಿ ಕಾಮನ್ನಾಗಿರುತ್ತಲ್ಲ ಅಷ್ಟೇ ಬಿಸಿಲಿರುತ್ತೆ ಅಂತ ಅಂದ್ಕೊತೀನಿ. ಸ್ವೆಟರ್ಸ್ ಎತ್ಕೊಂಡೋಗಿ ನಾವು ಒಂದೇ ಒಂದು ತೊಗೊಂಡೋಗಿದ್ವಿ. 3 ದಿನ ಅದನ್ನೇ ಹಾಕಿ ಉಜ್ಜಾಡಿದ್ವಿ. ಇನ್ನು ಹಾಕ್ಕೊಳ್ಳೋದಾ ಬೇಡವಾ, ಚಳಿ ಆಗ್ತಾಯಿದೆ, ಏನು ಮಾಡೋದು ಅಂತ ಅನ್ನಿಸ್ತಾ ಇತ್ತು. ಆ ಥರ ಸ್ವೆಟರ್ಸ್ ಎಲ್ಲ ಚೆನ್ನಾಗಿ ತೊಗೊಂಡೋಗಿ. ಇನ್ನು ಇಲ್ಲಿ ಮಿನಿ ಸಾಂಗವಿ ಎಲ್ಲರೂ ಇಲ್ಲಿ ಬೆಂಕಿ ಹಾಕಿದ್ರು. ಎಲ್ಲ ಕಡೆಯೂ ಅಲ್ಲೇ ಹಾಕ್ತಾ ಇರ್ತಾರೆ. ಸೊ ಚಳಿ ತುಂಬ ಇರುತ್ತಲ್ಲ, ಅವ್ರೂ ತಡೆಯೋಕ್ಕಾಗಲ್ಲ ಅಂತ ಹೇಳಿ ಈ ಥರ ಎಲ್ಲ ಹಾಕ್ಕೊಂಡಿರ್ತಾರೆ. ಇಲ್ಲಿ ಸಾಂಗವಿಯವರೆಲ್ಲನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ರು. ಇನ್ನು ಇವಾಗ ಮತ್ತೆ ನೈಟ್ ಊಟ ಮಾಡಬೇಕಲ್ಲ, ಊಟಕ್ಕೆ ಬಂದಿದ್ವಿ. ಅದೇ ಉಡುಪಿ ಅಯೋಧ್ಯೆಗೆ ಮತ್ತೆ ಬಂದ್ವಿ. ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಕಿಚಡಿ ಬಿಸಿ ಬಿಸಿ ಇಷ್ಟು ಸುಡ್ತಾ ಇದ್ರೂ ಫಸ್ಟ್ ಟೈಮ್ ಅಷ್ಟು ಸುಡೋದನ್ನು ಊಪ್ತೀರಾ ಅಂದರೆ ಅದನ್ನು ನಾವು ತಣ್ಣಗೆ ಮಾಡ್ದಿರ ತಿಂದಿದ್ದೀವಿ ಗೊತ್ತಾ, ಅಷ್ಟೊಂದು ಚಳಿ ಇತ್ತು. ನನಗೆ ದಾಲ್ ಕಿಚಡಿ ಎಲ್ಲ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಮೊದಲು. ಇವಾಗ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲೇ ಟ್ರೈ ಮಾಡ್ತಾ ಇರ್ತೀನಿ ನಾನು. ಇನ್ನೆಲ್ಲ ನಾನು ತುಂಬಾ ಚೆನ್ನಾಗಿ ಎಮ್ಮಿಯಾಗಿ ಎಲ್ಲ ಫುಡ್ಡು ತಿಂದ್ಕೊಂಡು, ಎಣ್ಣೆ ಹಾಕ್ಬಿಟ್ಟಿದ್ರು ಜಾಸ್ತಿ ಈ ನೂಡಲ್ಸ್ಗೆ. ಎಲ್ಲ ಚೆನ್ನಾಗಿ ತಿಂದ್ಕೊಂಡು ಮತ್ತೆ ರೂಮ್ಗೆ ಹೋಗಿ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಮಂಜು ಯಾಕೆ ಮಂಜುತ್ತಾ ಇದೆಯಾ? ಮಂಜು ಯಾಕೆ ಮಂಜ್ತಾ ಇದೆಯಾ? ನೋಡಿ ಗೈಸ್ ಎಷ್ಟು ಹೆಂಗೆ ಕಾಣಿಸುತ್ತೆ. ವಾವ್, ಮಾಡಿ ಆ ಸೈಡಿಗೆ ಮಾಡು. ಹಾ ಮಿನಿ ನೀನು ಹಾ ಮಿನಿ ಇಲ್ಲಿ ನೋಡಿ, ಇಲ್ಲಿ ಮಿನಿ ಶೋ ಹೇಗಿದೆ ಪಾಟ್. ಎಲ್ಲರೂ ರೆಡಿ ಗೈಸ್, ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಎಲ್ಲರೂ. ಸೊ ಇವಾಗ ರೂಮ್ಗೆ ಹೋಗ್ತಾ ಇದೀವಿ. ಈಗ ತಾನೇ ಊಟ ಮಾಡಿಕೊಂಡು ರೂಮ್ಗೆ ಬಂದ್ವಿ. ಇವಾಗ ಮಲ್ಕೋಬೇಕು. ನಾಳೆ ಮಾರ್ನಿಂಗ್ 6ಗೆಲ್ಲ ಹೊರಡೋಣ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ರೆಡಿ ಆಗ್ತೀವಿ ಅಂತ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಇದೆ ಈ ವಿಡಿಯೋದಲ್ಲಿ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಾರಣಾಸಿ ವಿಡಿಯೋನು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ ವಿಡಿಯೋಗೂ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಸೊ ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್, ಬಾಯ್. ಓಕೆ ಫ್ರೆಂಡ್ಸ್, ಬಾಯ್. ಬಾಯ್. ಓಕೆ ಗಾಯ್ಸ್, ಬಾಯ್.